ಭಾರತೀಯರು ನಮ್ಮ ಮೇಲೆ ಆಕ್ರಮಣ ಮಾಡಿದ್ರು ಅಂತ. ಆಗ ಆಶ್ಚರ್ಯ ಆಯ್ತು ಎಲ್ರಿಗೂ. ಭಾರತೀಯರು ನಮ್ಮ ಮೇಲೆ ಆಕ್ರಮಣ ಮಾಡಿದ್ರ? ಭಾರತೀಯರು ಆಕ್ರಮಣ ಮಾಡೋದು ಅಂದ್ರೆ ಏನು? ಆಗ ಮಾತು ಮುಂದುವರಿಸಿ ಆ ವ್ಯಕ್ತಿ ಹೇಳ್ತಾನೆ, ಭಾರತೀಯರ ಆಕ್ರಮಣ ಅಂತಂದ್ರೆ ಹೇಗಂದ್ರೆ, ಬುದ್ಧನ ಅನುಯಾಯಿಗಳು ಬಂದ್ರು, ಜ್ಞಾನದ ಜ್ಯೋತಿಯನ್ನು ಹಿಡ್ಕೊಂಡು ಬಂದು ನಮ್ಮನ್ನ ಕಾಂಕರ್ ಮಾಡ್ಕೊಂಡ್ರು ಅಂತ. ಅಂದ್ರೆ ಕತ್ತಿ ಹಿಡ್ಕೊಂಡು ಹೋಗಿ ಅವರನ್ನ ಆಕ್ರಮಿಸಿದ್ದಲ್ಲ, ಜ್ಞಾನವನ್ನು ಹಿಡ್ಕೊಂಡು ಹೋಗಿ, ಒಂದು ಸಂಸ್ಕೃತಿಯನ್ನ ಹಿಡ್ಕೊಂಡು ಹೋಗಿ ಆಕ್ರಮಿಸಿದ್ದು ಅನ್ನೋ ರೀತಿಯಲ್ಲಿ ಆ ವ್ಯಕ್ತಿ ಹೇಳ್ತಾನೆ. ಅಂದ್ರೆ ಭಾರತ ಜಗತ್ತಿಗೆ ಕೊಟ್ಟಿದ್ದಿದೆ. ಹಾಗಾಗಿ ನನ್ನ ದೇಶವನ್ನು ಜಗದ್ಗುರು ಭಾರತ ಅಂತ ಕರೀತಾರೆ. ಸ್ಟಾಲಿನ್ ನಮ್ಗೆಲ್ರಿಗೂ ಗೊತ್ತು, ಆತ ಬದುಕಿದ್ದಾಗ ರಷ್ಯಾ ಏನು ಅಂತ ಜಗತ್ತಿಗೆ ಅರ್ಥ ಆಯ್ತು. ನಮ್ಮ ಉಪನ್ಯಾಸಕರಾಗಿರುವಂತ ಪ್ರಕಾಶ್ ಮಲಪಿ ಅವರು ತುಂಬಾ ಚೆನ್ನಾಗಿದ್ರ ಬಗ್ಗೆ ಹೇಳ್ತಾರೆ. ಸ್ಟಾಲಿನ್ ವಿವರಣೆ ಕೊಡ್ತಾರೆ. ಸ್ಟಾಲಿನ್ ಬದುಕಿದ್ದಾಗ ರಷ್ಯಾ ಏನಂತ ಜಗತ್ತಿಗೆ ಅರ್ಥ ಆಯ್ತು. ಇತ್ತೀಚೆಗೆ ಒಂದು ಪೇಪರ್ ನಲ್ಲಿ ಆರ್ಟಿಕಲ್ ಕೂಡ ಬಂದಿತ್ತು ಸ್ಟಾಲಿನ ವಿವರಣೆ. ಜಪಾನ್ ಲಿಟಲ್ ಬಾಯ್ ಮತ್ತು ಪ್ಯಾಡ್ಮನ್ ಅನ್ನೋ ಎರಡು ಬಾಂಬ್ ಹಾಕಿದಾಗ ಜಪಾನ್ ಮೇಲೆ ಅಮೆರಿಕ, ಇವತ್ತಿಗೂ ಕೂಡ ಅಲ್ಲಿ ಹುಟ್ಟುವಂತ ಮಕ್ಕಳು ಹಿರೋಶಿಮಾ ಮತ್ತು ನಾಗಸಾಕಿಲಿ ಅಂಗವಿಕಲರಾಗಿ ಹುಟ್ಟುತ್ತಾ ಇದ್ದಾರೆ. ಆದ್ರೆ ಅದಕ್ಕೂ ಮಂಡಿ ಊರ್ಲಿಲ್ಲ ಜಪಾನ್ ಅಂತ ಹೇಳ್ತಾರೆ. ಹಾಗಾದ್ರೆ ಮಂಡಿ ಊರಿದ್ದಕ್ಕೆ ಏನು ಅಂತ ಮರು ಪ್ರಶ್ನೆ ಬರುತ್ತೆ. ಸ್ಟಾಲಿನ್ ಸೈನ್ಯ ಎಂಟ್ರಿ ಆಗುತ್ತಂತೆ. ಪೂರ್ವ ಯುರೋಪಿನ ಅನೇಕ ಭಾಗಗಳನ್ನ ಗೆದ್ದಾಗಿತ್ತು ಆಗ ಸ್ಟಾಲಿನ್ ಸೈನ್ಯ. ಆ ಸ್ಟಾಲಿನ್ ಸೈನ್ಯದ ಎದುರು ಒಮ್ಮೆ ಜಪಾನ್ ಮಂಡಿ ಇರುತ್ತೆ ಅಂತ ಹೇಳ್ತಾರೆ. ಆಗ ಸ್ಟಾಲಿನ್ ಬದುಕಿದ್ದಾಗ ರಷ್ಯಾ ಏನು ಅಂತ ಜಗತ್ತಿಗೆ ಅರ್ಥ ಮಾಡಿಸಿದ್ರು. ಆದ್ರೆ ಸ್ಟಾಲಿನ್ ತೀರ್ಕೊಂಡ ನಂತರ ಆತನ ಹುದ್ದೆಗೆ ಮೊಮ್ಮಗಳ ಹೆಸರು ಕೇಳಬರುತ್ತೆ. ಮೊಮ್ಮಗಳ ಬಳಿ ಕೇಳ್ತಾರೆ, ಸ್ಟಾಲಿನ್ ಬದುಕಿದ್ದಾಗ ಜಗತ್ತಿಗೆ ಏನು ಅಂತ ಅರ್ಥ ಆಯ್ತು, ನಿಮ್ಮ ಕಾರ್ಯವೈಖರಿ ಹೇಗಿರುತ್ತೆ ಅಂತ. ಆಗ ಮಗಳು ಹೇಳ್ತಾಳೆ, ಸ್ಟಾಲಿನ್ ನಂತರ ರಷ್ಯಾದ ಅಧ್ಯಕ್ಷ ಆಗಬೇಕು ಅಂತಿದ್ದವಳು, ನಾನು ರಷ್ಯಾದ ಅಧ್ಯಕ್ಷ ಸ್ಥಾನಕ್ಕಿಂತ ಎತ್ತರದ ಪಟ್ಟವನ್ನು ಅಲಂಕರಿಸಬೇಕು ಅಂತ ಭಾವಿಸ್ಕೊಂಡಿದ್ದೀನಿ ಅಂತ ಆ ವ್ಯಕ್ತಿ, ಆ ಮಗಳು ಹೇಳ್ತಾಳೆ. ಆಶ್ಚರ್ಯ ಆಯ್ತು ಅಲ್ಲಿನ ಪತ್ರಕರ್ತರಿಗೆ. ರಷ್ಯಾದ ಜಗತ್ತಿನ ಅತ್ಯಂತ ದೊಡ್ಡ ರಾಷ್ಟ್ರ ಅಂತ ಕರೆಸಿಕೊಳ್ಳುವಂತ ರಷ್ಯಾದ ಅಧ್ಯಕ್ಷ ಸ್ಥಾನಕ್ಕಿಂತ ದೊಡ್ಡ ಸ್ಥಾನ ಯಾವ್ದಿದೆ ಅಂತ ಎಲ್ರಿಗೂ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಆಗ ಮಗಳು ಹೇಳ್ತಾಳಂತೆ, ನಾನು ಭಾರತಕ್ಕೆ ಹೋಗ್ಬೇಕು, ಗಂಗಾ ನದಿಯ ತಟದಲ್ಲಿ ಒಂದು ಕುಟೀರ ಮಾಡಿಕೊಂಡು ನಾನು ಬದುಕಬೇಕು, ನನ್ನ ಜೀವನ ಸಾಗಿಸ್ಬೇಕು, ಅದು ನನ್ನ ಜೀವನದ ಕನಸು ಅಂತ ಹೇಳ್ತಾರೆ. ಏನ್ ಆಶ್ಚರ್ಯ ನೋಡಿ. ರಷ್ಯಾದ ಸ್ಟಾಲಿನ್ ನ ಮಗಳು ಅನ್ನಿಸ್ಕೊಂಡವಳು ಭಾರತಕ್ಕೆ ಬರಬೇಕು, ಗಂಗಾ ನದಿಯ ತಟದಲ್ಲಿ ಕುಟೀರ ಮಾಡಿಕೊಂಡು ಬದುಕನ್ನು ಸಾಗಿಸ್ಬೇಕು ಅಂತ ಹೇಳ್ತಾಳೆ ಅಂತಂದ್ರೆ ಅದು ಎಂಥ ಬದುಕು, ಎಂಥ ರಾಷ್ಟ್ರ ನಮ್ಮದು. ಅದಕ್ಕೆ ಸುಮ್ಮನೆ ಭಾರತವು ಜಗದ್ಗುರು ಅಂದಿಲ್ಲ. ಹೆನ್ರಿ ಫೋರ್ಡ್ ನಮ್ಗೆ ಗೊತ್ತು, ಕಾರು ಉದ್ಯಮದ ಪಿತಾಮಹ ಅಂತ ಕರಿತೀವಿ ನಾವು. ನಾನು ಈಗಷ್ಟೇ ನಮ್ಮ ಕ್ಷಣ ಹೊತ್ತು ಅಣಿಮುತ್ತು ಅಲ್ಲಿ ಷಡಕ್ಷರಗಳು ತುಂಬಾ ಚೆನ್ನಾಗಿ ಬರೆದಿದ್ರು. ಅವರು ಉದ್ಯಮದ ಒಂದು ಕತೆ, ಒಬ್ಬ ವ್ಯಕ್ತಿ ಇಂಜಿನಿಯರ್ ಬಂದು ಹೇಳುವಂತದ್ದು, ಬಿಡಿ ಆ ಕಥೆಯನ್ನ ಮತ್ತೊಂದು ಇದ್ರಲ್ಲಿ ಹೇಳೋಣ. ಹೆನ್ರಿ ಫೋರ್ಡ್ ಅಮೆರಿಕದ ಒಬ್ಬ ಶ್ರೀಮಂತ ಉದ್ಯಮಿ, ಬಹಳ ಕೋಟ್ಯಾಧೀಶ. ಅವನ ಆಸ್ತಿ ಎಷ್ಟು ಅಂತ ಮೋಸ್ಟ್ಲಿ ಅವನಿಗೆ ಗೊತ್ತಿರ್ಲಿಕ್ಕಿಲ್ವ, ಅಷ್ಟು ಅಗಾಧವಾದಂತಹ ಆಸ್ತಿಯನ್ನು ಹೊಂದಂತ ವ್ಯಕ್ತಿ. ಆತನ ನಂತರ ಆಸ್ತಿಗೆ ವಾರಸುದಾರ ಯಾರು? ಮೊಮ್ಮಗಳ ಹೆಸರು ಕೇಳ್ಬರತ್ತೆ. ಮೊಮ್ಮಗಳ ಬಳಿ ಕೇಳಿದ್ರೆ ಹೇಳ್ತಾಳೆ, ಆಕೆ ಅಮೆರಿಕದಲ್ಲಿ ಇಲ್ಲ. ಆಕೆನ ಹುಡುಕದಾಗ ಆಗತ್ತೆ, ಆಕೆ ಭಾರತದಲ್ಲಿ ರಾಮಕೃಷ್ಣರ ಭಜನೆ ಮಾಡ್ಕೊಂಡು ತಿರುಗಾಡ್ತಾ ಇದ್ದಾರೆ. ಕೇಳ್ತಾರೆ, ನಿಮ್ಮ ತಾತ ಹೆನ್ರಿ ಫೋರ್ಡ್ ಅಗಾಧವಾದ ಆಸ್ತಿಯನ್ನು ಮಾಡಿದ್ದಾರೆ, ನೀವು ನೋಡಿದ್ರೆ ಇಲ್ಲಿ ರಾಮಕೃಷ್ಣರ ಭಜನೆ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರೆ ಕೂಡ್ಲೆ ಆ ಹೆಣ್ಮಗಳು ಹೇಳ್ತಾಳೆ, ನಾನು ಭಾರತದಲ್ಲಿ ರಾಮಕೃಷ್ಣರ ಭಜನೆ ಮಾಡ್ಕೊಂಡಿರೋದೇ ನನ್ನ ಜೀವನದ ಉದ್ದೇಶ, ನಾನು ಇಲ್ಲೇ ಇದು ಬಿಡ್ತೀನಿ ಅಂತ ಆ ಹೆಣ್ಮಗಳು ಹೇಳ್ತಾಳೆ. ಅಂದ್ರೆ ಭಾರತದ ಬಗ್ಗೆ ಅವ್ರಿಟ್ಟಿರುವಂತಹ ಪೂಜ್ಯ ಭಾವನೆ ಎಂತದ್ದು ಅಂತ ಒಮ್ಮೆ ಆಲೋಚನೆ ಮಾಡಿ. ನಮ್ಮ ನೆಲ, ನಾನಾಗಲೇ ಹೇಳದ ಹಾಗೆ ಕತ್ತಿಡ್ಕೊಂಡು ಹೋಗಿ ಹೇಳಿದ್ದಲ್ಲ. ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಪರಂಪರೆ, ಇಲ್ಲಿನ ಇತಿಹಾಸವೇ ಭಾರತ ಜಗದ್ಗುರು ಅನ್ನೋದನ್ನ ಅರ್ಥ ಮಾಡಿಸಿದ್ದು. ನಮ್ಮ ಸಂಸ್ಕೃತಿ ಎಂಥದ್ದು, ನಮ್ಮ ದಿನಚರಿಯಲ್ಲೇ ನಮ್ಮ ಸಂಸ್ಕೃತಿ ಅನ್ನುವಂಥದ್ದು ಅಡಕವಾಗಿದೆ. ಇವತ್ತು ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಸನಾತನ ಪರಂಪರೆಯಲ್ಲಿ ಅತ್ಯಂತ ಅದ್ಭುತವಾಗಿರುವಂತಹ ಒಂದು ಶ್ಲೋಕ ಹೇಳ್ತಾರೆ. ನಮ್ಮ ಸಂಘದಲ್ಲಿ ಯಾವಾಗ್ಲೂ ಕೂಡ ಹೇಳೋರು ಇದನ್ನ, ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಕ್ಷ್ಮಮೆ ಅಂತ. ನಾವು ನೆಲದ ಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಕಾಲಿಡೋದಕ್ಕಿಂತ ಮುಂಚೆ ಹೇಳುವಂತ ಶ್ಲೋಕ ಇದು. ಹೇ ಭೂಮಂಡಲವೇ, ಹೇ ಭೂತಾಯಿಯೇ, ಸಮುದ್ರವೇ ನಿನ್ನ ಸೀರೆ. ಸೈಂಟಿಫಿಕಲಿ ಟ್ರೂ ಆಗಿರುವಂತ ಮಾತುಗಳಿವು. ಹೇಗೆ ನಮ್ಮ ತಾಯಂದಿರ ಮೈ ಮೇಲೆ 80 ಭಾಗ ಸೀರೆಯಿಂದ ಕೂಡಿರುತ್ತೋ, ಹಾಗೆ ಭೂಮಿ ತಾಯಿಯ ಮೈ ಮೇಲೆ 75% ಹೆಚ್ಚು ನೀರನ್ನು ಕೂಡಿದೆ. ಅಂದ್ರೆ ಮುಕ್ಕಾಲಂಶ ಭೂಮಿ ತಾಯಿಯನ್ನು ನೀರನ್ನೇ ಕೂಡಿದೆ. ಅಂದ್ರೆ ತಾಯಿಗೂ ಮತ್ತು ಭೂಮಿಗೂ ಎಷ್ಟು ಹೋಲಿಕೆ ಇದೆ ನೋಡಿ. ಅದಕ್ಕೆ ನಾವು ಭೂಮಿಯನ್ನ ತಾಯಿ ಅಂತ ನಾವು ಪೂಜಿಸ್ತೀವಿ. ಪರ್ವತಗಳೇ ನಿನ್ನ ಸ್ತನಮಂಡಲಗಳು. ಅದರಿಂದ ಹರಿದಿರ್ತಕ್ಕಂತ ಗಂಗೆ, ತುಂಗೆ, ಕಾವೇರಿ ಅಂತಹ ನದಿಗಳ ನೀರನ್ನ ಸೇವಿಸಿದ ನಾನೇ ಪುನೀತ. ಆದ್ರೆ ಏನ್ ಮಾಡೋದು,
ಬೆಳಿಗ್ಗೆ ಎದ್ದ ತಕ್ಷಣ ನಿನ್ನನ್ನು ಒದ್ಕೊಂಡು ತಿರುಗಾಡ್ತೀನಲ್ಲ, ನನ್ನನ್ನು ಕ್ಷಮಿಸಮ್ಮ ಅಂತೇಳಿ ಬೆಳಿಗ್ಗೆ ಎದ್ದ ತಕ್ಷಣ ಭೂಮಿಗೆ ತಾಯಿ ಅಂತ ಹೇಳಿ ನಮಸ್ಕಾರ ಮಾಡುವಂತ ಯಾವುದಾದ್ರೂ ಒಂದು ದೇಶ ಇದ್ರೆ ಅದು ಭಾರತ ಮತ್ತು ಭಾರತ ಮಾತ್ರ. ಇದನ್ನ ಮರೆತುಕೊಳ್ಬೇಕು. ಅದಕ್ಕೆ ಹೇಳೋದು ಸುಮ್ಮನೆ ಅಲ್ಲ ಭಾರತ ಅಂತ. ನಾವು ಕಬಡ್ಡಿ ಆಡ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ನಾವು ಹೇಳ್ತೇವೆ, ಒಬ್ಬ ಕಬಡ್ಡಿ ಆಡ್ಬೇಕಾದ್ರೆ ರೈಡಿಗೆ ಹೋಗ್ತಾನೆ. ರೈಡಿಗೆ ಹೋಗಿ ಹೇಗೆ ಹೋಗ್ತಾನೆ? ಗೆರೆ ಮುಟ್ಟಿಯೋ ಅಥವಾ ನೆಲವನ್ನು ಮುಟ್ಟಿ ಹೋಗ್ತಾನೆ. ಗೆರೆ ಅಂತಂದ್ರೆ ಸುಮ್ಮನೆ ಗೆರೆ ಮುಟ್ಟಿ ಹೋಗೋದಲ್ಲ, ನೆಲ ಅಂದ್ರೆ ಭೂಮಿ ತಾಯಿಯನ್ನು ಮುಟ್ಟಿ ಆಶೀರ್ವಾದ ಪಡ್ಕೊಂಡು ಎದುರಿಗಿರೋರನ್ನ ಮುಟ್ಟೋದಕ್ಕೆ ಹೋಗ್ತಾನೆ. ಅಮ್ಮ ನಿನ್ನ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಅಂತ. ನಮ್ಮ ಕ್ರೀಡೆಯಲ್ಲೂ ನಮ್ಮಲ್ಲಿರುವಂತಹ ಸಂಸ್ಕೃತಿ, ಆ ಸಂಪ್ರದಾಯ ಎಷ್ಟು ಜೀವಂತವಾಗಿದೆ ಅನ್ನೋದನ್ನ ನೋಡಿ. ಇಂತಹ ಆಟಗಳು, ಇಂತಹ ಆಟದಲ್ಲಿರುವಂತಹ ನಮ್ಮ ಸಂಸ್ಕೃತಿ ಜಗತ್ತಿನಲ್ಲಿ ಮತ್ತೊಂದು ರಾಷ್ಟ್ರದಲ್ಲಿ ಸಿಗೋದೇ ಇಲ್ಲ. ಆದ್ರೆ ನಮ್ಮಲ್ಲಿ ಒಂದಿಷ್ಟು ವ್ಯಂಗ್ಯ ಆಡೋರು ಇರ್ತಾರೆ. ಭಾರತ ಜಗತ್ತಿಗೆ ಏನು ಕೊಡ್ತು ಅಂತ ಕೇಳಿದ್ರೆ ಹೇಳೋರಿದೆ, ಭಾರತ ಜಗತ್ತಿಗೆ ಏನೂ ಕೊಟ್ಟಿಲ್ಲ, ಕೊಟ್ಟಿದ್ದು 0 ಮಾತ್ರ ಅಂತ. ಆದ್ರೆ ಜಗತ್ತಿಗೆ ಭಾರತ 0 ಕೊಡದೆ ಕೇವಲ ಅದು 0 ಅಲ್ಲ, ಅದೊಂದು ಪರಿಪೂರ್ಣತೆಯನ್ನ ಸಾರುತ್ತದೆ. ಆ 0ಯನ್ನ ಕೊಡದೇ ಇದ್ರೆ ಇವತ್ತು ಜಗತ್ತಿನಲ್ಲಿ ಅಂತದ್ದೊಂದು ಸಾಧನೆ ಮಾಡೋದಕ್ಕೆ ಯಾರಿಗೂ ಸಾಧ್ಯವೇ ಇರಲಿಲ್ಲ. ಐನ್ಸ್ಟೀನ್ ಇದ್ರ ಬಗ್ಗೆ ಹೇಳ್ತಾನೆ ತುಂಬಾ ಸುಂದರವಾಗಿ. ಭಾರತ ಈ ರೀತಿಯ ಒಂದು ಅಂಕಿಅಂಶಗಳನ್ನ 0ಗಳನ್ನ ಕೊಡದೇ ಇದ್ದಿದ್ರೆ ನಾವು ಖಗೋಳಕ್ಕೂ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಭೂಗರ್ಭಕ್ಕೂ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅಂತದ್ದೊಂದು ಕೊಡುಗೆಯನ್ನು ಭಾರತ ಕೊಟ್ಟಿದೆ. ನಾವು ಶಾಲೆಗೆ ಹೋಗುವಂತ ಇವತ್ತಿನ ಮಕ್ಕಳು ನಾವು ಪೈಥಾಗರಸ್ನ ಥಿಯರಂ ಓದ್ತೀವಿ. ಆದ್ರೆ ಪೈಥಾಗರಸ್ನ ಥಿಯರಂ ಜಗತ್ನ ಪೈಥಾಗರಸ್ ಅನ್ನೋ ಒಬ್ಬ ವಿಜ್ಞಾನಿ ಹೇಳೋದಕ್ಕೂ ಮುಂಚೆ ಭಾರತದಲ್ಲಿ ಒಬ್ಬ ಬೋಧಾಯನನ್ನ ಒಬ್ಬ ವಿಜ್ಞಾನಿ ಶೂಲಸ್ಥ ಸೂತ್ರ ಸ್ತಂಭವನ್ನ ಅದನ್ನ ಚೆನ್ನಾಗಿ ಅದನ್ನ ವಿವರಣೆಯನ್ನು ಕೊಡ್ತಾನೆ. ಅದನ್ನ ಯಾಕೆ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಇವತ್ತು ಹೇಳೋದಿಲ್ಲ? ಆ ಥಿಯರಂ ಪೈಥಾಗರಸ್ಗೆ ಕ್ರೆಡಿಟ್ ಅನ್ನು ಕೊಟ್ಟು ಬಿಟ್ಟಿದ್ದಾರೆ. ಟ್ರಿಗ್ನೋಮೆಟ್ರಿಯನ್ನ ಭಾರತದಲ್ಲಿ ಟ್ರಿಗ್ನೋಮೆಟ್ರಿಯನ್ನು ಹೇಳೋದಕ್ಕಿಂತ ಮುಂಚೆ ಭಾರತದಲ್ಲಿ ತ್ರಿಕೋನಮಿತಿ ಶಾಸ್ತ್ರವನ್ನ ಹೇಳಿದ್ರು. ಆ ತ್ರಿಕೋನಮಿತಿ ಶಾಸ್ತ್ರ ಭಾರತದಲ್ಲಿ ಹುಟ್ಟಿ ಅದಾದ್ಮೇಲೆ ಅದು ಟ್ರಿಗ್ನೋಮೆಟ್ರಿ ಅಂತ ಯಾರ್ಯಾರಿಗೂ ಕ್ರೆಡಿಟ್ ಅನ್ನು ಕೊಡೋದು ಮಾಡಿ. ನಮ್ ದೇಶದಲ್ಲಿ ಎಂತೆಂತ ಮೆಥಮೆಟಿಷಿಯನ್ ಇದ್ರು ಗೊತ್ತಾ? ಭಾಸ್ಕರಾಚಾರ್ಯ ಅಂತ ಒಬ್ಬ ಶ್ರೇಷ್ಠ ಗಣಿತಜ್ಞನಿಗಿಂತ ಮತ್ತೊಬ್ಬ ಬೇಕಾ? ಆತರ ಅವರ ಗುರುಗಳು ನನ್ನ 10ನೇ ಕ್ಲಾಸ್ ನಲ್ಲಿ ನಾನು ಓದ್ತಿರ್ಬೇಕಾದ್ರೆ ಅವ್ರು ಹೇಳಿದಂತ ಕಥೆ ನನ್ಗೆ ಈಗಲೂ ಕೂಡ ಭಾಸ್ಕರಾಚಾರ್ಯದ್ದು ನೆನಪಿದೆ. ತುಂಬಾ ಸುಂದರವಾದಂತ ಒಂದು ಘಟನೆ. ಎಂಥ ಒಂದು ಗಣಿತಜ್ಞ ಅಂತಂದ್ರೆ, ತನ್ನ ಮಗಳು ಜಾತಕವನ್ನು ನೋಡ್ತಾರೆ. ಜಾತಕವನ್ನು ನೋಡಿದಾಗ ಒಂದು ದೋಷ ಇತ್ತು ಆ ಜಾತಕದಲ್ಲಿ. ಅವರ ಲೆಕ್ಕಾಚಾರಗಳು ಕೂಡ ಯಾವತ್ತು ಮಿಸ್ ಆಗಿದ್ದ ಉದಾಹರಣೆ ಇಲ್ಲ. ಏನ್ ದೋಷ ಅಂತ ಕೇಳಿದ್ರೆ, ಆ ಜಾತಕದಲ್ಲಿ ಒಂದು ಕಡೆ ಒಂದು ಫಾಲ್ಟ್. ಮಗಳಿಗೆ ಒಂದ್ ವೇಳೆ ಮದುವೆ ಆಯ್ತು ಅಂತಂದ್ರೆ ಗಂಡ ಸಾಯ್ತಾನೆ ಅಂತ. ಭಾಸ್ಕರಾಚಾರ್ಯ ಜೀವನದಲ್ಲಿ ನಡೆಯುವಂತ ಘಟನೆ ಇದು. ಆದ್ರೆ ಅದಕ್ಕೊಂದು ಕಡೆ ಒಂದು ಪರಿಹಾರ ಇತ್ತು. ಈ ಹೊತ್ತಿನ, ಈ ಸಮಯದ, ಈ ನಿಮಿಷದಲ್ಲಿ, ಅಂದ್ರೆ ಆಗ ಗಳಿಗೆ ಅಂತ ಕರೀತಾ ಇದ್ರು. ಈ ಗಳಿಗೆಯಲ್ಲಿ ಮದುವೆ ಆದ್ರೆ ಗಂಡ ಸಾಯಲ್ಲ, ಬಚಾವಾಗಬಹುದು ಅಂತ. ಈಗಿನ ಹಾಗೆ ಆಗ ಗಡಿಯಾರ ಇರ್ಲಿಲ್ಲ. ಆಗ ಸಮಯ ನೋಡೋದು ಅಂತಂದ್ರೆ ಒಂದು ತಾಮ್ರದ ಪಾತ್ರೆ ರೀತಿ ಮೇಲಿಂದ ನೀರು ಬೀಳ್ತಾ ಇತ್ತು. ಎಷ್ಟು ಜನರಿಗೆ ಅದು ಇಮ್ಯಾಜಿನ್ ಆಗುತ್ತಾ ಗೊತ್ತಿಲ್ಲ, ನನಗದನ್ನ ತುಂಬಾ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ. ಮೇಲಿಂದ ಹನಿ 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 ನೀರು ಕೆಳ ಬರ್ತಾ ಇತ್ತು. ಆ ನೀರಿಗೆ ಎಷ್ಟು ಹನಿ ಬೀಳ್ತಾ ಇತ್ತು ಅನ್ನೋದ್ರ ಮೇಲೆ ಸಮಯಗಳು ಆಗ ನಿಗದಿ ಆಗ್ತಾ ಇತ್ತು. ಇಂತಿಷ್ಟು ಹನಿ ನೀರು ಒಂದು ಕ್ಷಣಕ್ಕೆ ನೆಲಕ್ಕೆ ಬಿದ್ದ ಮೇಲೆ, ಆ ಪಾತ್ರದ ಒಳಗಡೆ ಕಂಪ್ಲೀಟ್ ಕೆಳಗೆ ಬಂದ ಮೇಲೆ ಇಂತಿಷ್ಟು ಒಂದು ಸಮಯ ಆಯ್ತು ಅನ್ನೋ ಲೆಕ್ಕಾಚಾರಗಳು ಗಣಿತಶಾಸ್ತ್ರದಲ್ಲಿ ಇತ್ತು. ಆ ಕ್ಷಣಕ್ಕೆ ಸರಿಯಾಗಿ ಮದುವೆ ಮಾಡಿಸ್ಬೇಕಾಗಿತ್ತು. ಮದುವೆ ಆಯ್ತು ಕೂಡ. ಮದುವೆ ಆದ ನೆಕ್ಸ್ಟ್ ನಿಮಿಷಕ್ಕೇನೆ ಭಾಸ್ಕರಾಚಾರ್ಯರ ಮಗಳ ಗಂಡ ಕೂಡ್ಲೆ ಅಂದ್ರೆ ಅಳಿಯ ಸಾವನ್ನಪ್ತಾನೆ. ಭಾಸ್ಕರಾಚಾರ್ಯರಿಗೆ ಆಶ್ಚರ್ಯ ಆಯ್ತು. ನನ್ನ ಲೆಕ್ಕಾಚಾರ ಯಾವತ್ತೂ ಕೂಡ ತಪ್ಪಾಗೋದಕ್ಕೆ ಸಾಧ್ಯವೇ ಇಲ್ಲ. ಒಂದ್ ವೇಳೆ ತಪ್ಪಾಯ್ತು ಅಂದ್ರೆ ನನ್ನ ಪ್ರಾಣವನ್ನು ಇಲ್ಲೇ ಬಿಡ್ತೀನಿ, ನನ್ನ ಗಣಿತವನ್ನು ಇಲ್ಲೇ ಬಿಟ್ಟು ಹಾಕ್ತೀನಿ ಅಂತ. ಏನ್ ತಪ್ಪಾಯ್ತು ಅಂತ ಹುಡುಕಿದಾಗ ನೀರು ಬೀಳುವಂತಹ ಆ ಜಾಗ